ಮನಿ ಒಳಗ ಕೂತ ಬ್ಯಾಸರ ಆಗತ್ತೆ ಅಂತೇಳಿ ಹಿಪ್ಪರಿಗೆ ಒಳಗ ಸಂಗಮೇಶ್ವರ ಮಠ ಹತ್ರ ಭಾರಿ ಮಸ್ತ್ ಐತ್ ನೋಡಾಕ. ಅದನ್ನ ನೋಡಬೇಕಂತೇಳಿ ಬಂದಿದ್ನಿ. ಇದ್ ನೋಡ್ರಿ ಒಳಗ ಒಂದೇ ಗದಿಗಿರಿ ಒಳಗಿನ ದೇವ್ರ ಗರಿಗೆ ಸಂಗಮೇಶ್ವರ ದೇವ್ರದ ಸಂಗಮೇಶ್ವರ ಮಠ ರೀ ಅದ ಹಿಪ್ಪರಿಗೆ ಒಳಗಿಂದ. ಆ ಮಠದೊಳಗಿರುವಂತ ಸಂಗಮೇಶ್ವರ ದೇವರ ಗದಿಗಿ. ಅದನ್ನೆಲ್ಲ ನೋಡ್ಕೊಂಡ ನಮಸ್ಕಾರ ಮಾಡ್ಕೊಂಡ ಹಂಗ ಸೀದಾ ಹೊರಗೆ ಬಂದೆ. ಹೊರಗೆ ಬಂದ್ಮೇಲೆ ಈ ಏನ್ ಮಠ ಐತಲ್ಲ ಮಠದ ಬಲಕ್ಕನ ಇನ್ನೊಂದು ಹೊಸದ ಗುಡಿ ಕಟ್ಟಾತಾರ. ಅದನ್ನ ನೋಡ್ಕೊಂಡ್ ಅಲ್ಲೇ ನಮಸ್ಕಾರ ಮಾಡ್ಕೊಂಡ ಹಂಗ ಡ್ಯಾಮಿಗೆ ಬಂದೆ. ಇದು ನೋಡ್ರಿ ಹಿಪ್ಪರಗಿ ಡ್ಯಾಮ್, ಕೃಷ್ಣಾ ನದಿ ಪೂರ್ತಿ ಖಾಲಿ ಆಗಿಬಿಟ್ಟೈತಿ. ಬೇಸಿಗೆ ದಿನ ಪೂರ್ತಿ ಏನು ನೀರೆಲ್ಲ ಖಾಲಿ ಆಗಿಬಿಟ್ಟಿರ್ತೈತಿ. ಇನ್ನು ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆತಂದ್ರೆ ಅವಾಗ ಫುಲ್ ನೀರು ಬರ್ತೈತಿ. ಇದೆಲ್ಲ ನೋಡ್ಕೊಂಡ್ ಮೇಲೆ ಬನ್ನಿ. ಬಂದ ನಂತರ ಬಿಸಿಲಾಗ ಹೊರಗಡೆಗಿತ್ತು. ಮಠದವರು ಅನ್ನ ಪ್ರಸಾದ ಇಟ್ಟಿದ್ರು, ಅದ್ರ ಕೂಡ ಮಜ್ಜಿಗೆನೂ ಇಟ್ಟಿದ್ರು. ಅನ್ನ ಪ್ರಸಾದ ಏನು ಮಾಡಲಿಲ್ಲ, ಮಜ್ಜಿಗೆ ಇಟ್ಟು ಕುಡಿದ್ವು, ಭಾರಿ ತಂಪಿದ್ದು. ಅವು ಮಜ್ಜಿಗೆ ಕೂಡ ಏನಾದ್ರು ಸಮಾಧಾನ ಆಯ್ತು. ಪುಣ್ಯ ಆಯ್ತು ಮಠದವ್ರಿಗೆ. ನಮಸ್ಕಾರ ಎಲ್ಲರಿಗೂ. ಮತ್ತೆ ಮುಂದಿನ ನೋಡೋದಾಗ ಸಿಗೋಣ.